ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ಸೋಮವಾರ ಬೆಳಗಿನ ಲಾಗ್ ಶುರು ಮಾಡಿದ್ದೀನಿ. ಋತುಗೆ ಬೇಗ ಸ್ವಲ್ಪ ಟಿಫನ್ ಆಗಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಅವನಿಗೆ ಚಿತ್ರಾನ್ನ ಜೊತೆ ಮಧ್ಯಾಹ್ನ ಸ್ನ್ಯಾಕ್ಸ್ಗೆ ಮತ್ತು ಲಂಚಿಗೆ ಏನಾದರೂ ನಾನು ಸೌತೆಕಾಯಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು ಏನಾದರೂ ಇಟ್ಕೊಟ್ಟು ಕಳಿಸ್ತೀನಿ. ಯಾಕಂದರೆ ಅವ್ರ ಕ್ಲಾಸಲ್ಲಿ ಚಾಕ್ಲೇಟ್ಸು ಕುರ್ಕುರೆಗೆ ಅಲೋ ಇಲ್ಲ, ಬಿಸ್ಕೆಟು ಸಾಮಾನ್ಯ ಅಲೋ ಮಾಡಲ್ಲ. ಸೊ ಅವರು ಹೇಳೋದಕ್ಕಿಂತ ಹೆಚ್ಚಾಗಿ ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋದು ನಮಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಕೂಡ ಅದು ಇಡಲ್ಲ. ಅವನಿಗೆ ಪಪ್ಪಾಯ ಮತ್ತು ಸೌತೆಕಾಯಿನ ಇಟ್ಟಿದ್ದೀನಿ. ಹಣ್ಣುಗಳು ತಿನ್ಕೊಂತಾನೆ ಅವನು. ಸೊ ಹಾಗಾಗಿ ಸೌತೆಕಾಯಿ ಮತ್ತು ಪಪ್ಪಾಯ ಚಿತ್ರಾನ್ನ ಪ್ಯಾಕ್ ಮಾಡಿದ್ದೀನಿ ಲಂಚಿಗೆ. ಅವನಿಗೆ ಟಿಫನ್ಗೆ ಇಲ್ಲಿ ಸೌತೆಕಾಯಿ ಮತ್ತು ಚಿತ್ರಾನ್ನ ತಿನ್ನಿಸ್ತಾ ಇದ್ದೆ. ಅವನಿಗೆ ಕ್ಲಾಸಲ್ಲಿ ಇವತ್ತು ಪಂಚೆ ಮತ್ತು ಶರ್ಟ್ಗೆ ಹೇಳಿದರು. ನಾನು ಬರೋ ಅಷ್ಟರೊಳಗಡೆ ಪ್ರಯತ್ನ ಪಡ್ತಾಯಿದ್ದ, ಬೈಕೊಂಡು ಅವನಿಗೆ ಹಾಕೋಳಕ್ಕೆ ಬರ್ತಿಲ್ಲ, ಅವ್ನು ಬಿಡ್ತಿಲ್ಲ, ಆ ಥರ ಮಾಡ್ತಾಯಿದ್ದ. ಆಗ ಬಂದು ನಾನು ನೀಟಾಗಿ ಉಡಿಸ್ದೆ. ಅದು ಸ್ವಲ್ಪ ದೊಡ್ಡದಾಗಿತ್ತು. ಸೊ ಅವನು ಅವ್ರ ಅಣ್ಣನ ತಗೊಂಡಿದ್ದ, ಅವನದು ಸ್ವಲ್ಪ ಚಿಕ್ಕದಾಗಿತ್ತು. ಅದಕ್ಕೆ ದೊಡ್ಡದಾಗಿರೋದ್ರಿಂದ ಅವನಿಗೆ ಹಾಕ್ಕೊಳಕ್ಕೆ ಬರ್ತಾ ಇರಲಿಲ್ವಲ್ಲ, ಬೈಕೊಂಡು ಹಾಕ್ಕೊಳ್ತಾ ಇದ್ದ. ನಾನು ಬಂದು ನೀಟಾಗೆಲ್ಲ ಹಾಕಿದೆ. ತಿಂಡಿ ತಿನ್ನಿಸ್ತಾನೆ ಅವನಿಗೆ ಪೂರ್ತಿ ರೆಡಿ ಮಾಡಿದೆ. ಅವ್ರ ಕ್ಲಾಸಲ್ಲಿ ಇವತ್ತು ಡ್ಯಾನ್ಸಸ್ ಇತ್ತು. ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಅವ್ರ ಕ್ಲಾಸಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಸೊ ಹಾಗಾಗಿ ಅವನಿಗೆ ರೆಡಿ ಮಾಡಿ ನಿಲ್ಲಿಸಿದ್ದೀನಿ. ಅವನು ಶಲ್ಯ ಬೇಡ, ನನಗೆ ಬೇರೆದು ಬೇಕು ಅಂದ. ಬಟ್ ಅದಕ್ಕೆ ಅದು ಸೂಟ್ ಆಗಿತ್ತು, ಅದು ಮ್ಯಾಚ್ ಅದು. ಸೊ ಹಾಗಾಗಿ ಅದನ್ನೇ ಹಾಕಿ ಇಲ್ಲ ಹಾಕ್ಕೊಂಡು ಹೋಗು ಅಂತೇಳಿ ಅವನಿಗೆ ಹೇಳಿದೆ. ಗೈಸ್, ನೋಡ್ತಾ ಇದ್ದೀರಲ್ಲ, ಪೂರ್ತಿ ರೆಡಿಯಾಗಿ ಕೂತಿದ್ದಾನೆ. ಗಲೀಜು ಮಾಡ್ಕೊತೀಯ, ನೀನೆಲ್ಲೋ ಹೋಗಬಾರ್ದು ಅಂತ ಹೇಳಿದ್ದೆ, ಅದಕ್ಕೆ ಅಲ್ಲೇ ಕೂತ್ಕೊಂಡಿದ್ದೆ. ನಂತರ ಅವನೊಂದೆರಡು ಫೋಟೋ ತೆಗೆಸ್ಕೊಂಡ. ಅವನಿಗೆ ಪಂಚೆ ಹಾಕೊಂಡು ನಡೆಯೋಕ್ಕೆ ಬರ್ತಿರಲಿಲ್ಲ. ಒಂದು ಸಲ ನಡೆದು ತೋರಿಸು ಅಂತೇಳಂದೆ. ಬಟ್ ಸ್ವಲ್ಪ ಮಟ್ಟಿಗೆ ನಡೆದ, ಪರವಾಗಿಲ್ಲ, ಓಕೆ. ಗೈಸ್, ಋತು ಹೋದ ನಂತರ ನಾವು ರೈಸು ಸಾಮಾನ್ಯ ತಿನ್ನಲ್ಲ. ಬೆಳಗ್ಗೆ ಸ್ವಲ್ಪ ಡಯಟಲ್ಲಿದ್ದೀವಿ ಇಬ್ಬರು ಕೂಡ. ಸೊ ಹಾಗಾಗಿ ನಾನು ನಮ್ಮ ಮನೆಯವರು ಇಬ್ಬರೂ ರವೆ ದೋಸೆ ಮಾಡ್ಕೊಂಡಿದ್ವಿ. ಎರಡೆರಡು ರವೆ ದೋಸೆ, ಸೌತೆಕಾಯಿ ಮತ್ತು ಪಪ್ಪಾಯನ ಬೆಳಗ್ಗೆ ಟಿಫನ್ಗೆ ಮಾಡ್ಕೊಂಡಿದ್ದು. ಗೈಸ್, ನೋಡ್ತಾ ಇದ್ದೀರಾ. ಟಿಫನ್ ಆದ ನಂತರ ಸ್ವಲ್ಪ ಗ್ರೋಸರಿನ ತರಿಸ್ಕೊಂಡಿದ್ದೆ, ನಾನು ಹಬ್ಬಕ್ಕೆ ಬೇಕಿತ್ತು. ಸೊ ಹಾಗಾಗಿ ನಾನು ಎಲ್ಲದನ್ನೂ ತಂದಿರೋದನ್ನು ನಾನು ಓಪನ್ ಮಾಡೇ ಇರಲಿಲ್ಲ. ಎಲ್ಲದೂ ತೆಗೆದಿಟ್ಬಿಟ್ಟು ಯಾವುದ್ಯಾವುದು ಅಂತ ನೋಡಿ ಎಲ್ಲದನ್ನು ಬಾಕ್ಸಿಗೆ ಹಾಕ್ಕೊತಾ ಇದ್ದೆ. ನಾನು ಯಾವಾಗ ತಂದ್ರೂ ತಿಂಗಳಿಗೆ ಒಂದು ಸಲ ತರಿಸ್ಕೊತೀನಿ. ಬಟ್ ಈಗ ಸ್ವಲ್ಪ ಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ತರಿಸ್ಕೊಂಡಿದ್ದೀನಿ. ನಾನು ತಿಂಗಳಿಗೆ ಒಂದು ಸಲ ಹೋಲ್ಸೇಲಲ್ಲಿ ಮಾರ್ಕೆಟಲ್ಲಿ ತರಿಸ್ಕೊಂಡ್ಬಿಡ್ತೀನಿ. ಸೊ ಅದು ಸ್ವಲ್ಪ ಕಡಿಮೆನೂ ಕೂಡ ನಮಗೆ ಬೀಳುತ್ತೆ. ಗಾಯ್ಸ್, ನೋಡ್ತಾ ಇದ್ದರೆ ಇದು ಸಂಜೆ. ಹೊತ್ತು ಕ್ಲಾಸಿಂದ ಬಂದು ಹಾಲೆಲ್ಲ ಕುಡಿದು ಅವನು ಹೋಮ್ವರ್ಕ್ನ ಶುರು ಮಾಡಿದ್ದಾನೆ. ನಾನು ಅವನನ್ನು ಯಾವಾಗಲೂ ಎದುರುಗಡೆನೇ ಕೂರಿಸ್ಕೊತಾ ಇರ್ತೀನಿ. ಅವನು ಹೋಮ್ವರ್ಕ್ ಬರೆಯಬೇಕಾದ್ರೆ ಏನೇನೋ ತರಲೆ ಮಾಡ್ತಿರ್ತಾನೆ. ಗೈಸ್, ನೋಡಿದ್ರೆ ಸಂಜೆ ಸಾಂಬಾರು ಇರಲಿಲ್ಲ. ಸೊ ಹಾಗಾಗಿ ಕ್ವಿಕ್ಕಾಗಿ ಒಂದು ಏನಾದರೂ ರೈಸ್ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಗೈಸ್, ಈಗ ಕಾಳುಮೆಣಸು, ಲವಂಗ, ಚಕ್ಕೆ ಎಲ್ಲ ಹಾಕಿದ್ದೀನಿ. ಹಾಗೆ 2 ಗೋಡಂಬಿ, ಟೊಮೆಟೊ, ಸ್ವಲ್ಪ ಉಪ್ಪು, ಅದನ್ನು ಟೊಮೆಟೊ ಬಾಡೋದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲ ರುಬ್ಬಿರೋ ಅಂಥ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಒಗ್ಗರಣೆ ಬಾಡಿಸಿ ನಂತರ ಕ್ಯಾಪ್ಸಿಕಮ್ಮು, ಹಾಗೆ ಸ್ವಲ್ಪ ಅವರೆಕಾಳನ್ನ ಎತ್ತಿಟ್ಕೊಂಡಿದ್ದೆ, ಅವರೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಗೈಸ್, ನೋಡ್ತಿರ್ಬೋದು, ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಅದೇ ಐಟಮ್ ನಾವು ಮಾಡ್ತಾ ಇರ್ತೀವಿ. ಮತ್ತು ಅದು ಸೀಸನ್ ಬಿಟ್ಟರೆ ಮತ್ತೆ ಸಿಗಲ್ಲಲ್ಲ. ಸೊ ಹಾಗೆ ತೊಳೆದಿರೋ ಅಂಥ ರೈಸು, ಹಾಗೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ನೀರು, ಸ್ವಲ್ಪ ಉಪ್ಪು ಸೇರಿಸಿ ಅದನ್ನು ನೋಡಿ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಗೈಸ್, ಋತು ಹೊರಗಡೆ ಮಳೆ ಬರ್ತಾ ಇದೆ ಮಮ್ಮಿ ಅಂದ. ಈ ಟೈಮಲ್ಲಿ ಮಳೆ ಬರಲ್ಲಪ್ಪ ಅಂದೆ. ಬಟ್ ಹೊರಗಡೆ ಹೋಗಿ ನೋಡಿದ್ರೆ ಮಳೆ ಬರ್ತಾ ಇತ್ತು. ಈ ಟೈಮಲ್ಲಿ ರಾಗಿ ಕ್ಲೀನ್ ಮಾಡಿಸೋರು ಮಾಡ್ತಿರ್ತಾರೆ. ಅದರಲ್ಲೂ ಎಸ್ಪೆಷಲಿ ಇವಾಗ ಕಾಫಿನ ಕೊಯ್ಲಿದ್ದು. ಸೊ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ಯಾಕೆಂದರೆ ವರ್ಷ ಪೂರ್ತಿ ಬೆಳೆನ ಕಾಪಾಡ್ಕೊಂಡು ಬಂದಿರ್ತಾರೆ. ಬೆಳೆ ಕೈ ತೊಗೊಳೋ ಟೈಮಲ್ಲಿ ಈ ಥರ ಮಳೆ ಬಂದು ಹಾನಿ ಮಾಡುತ್ತೆ. ಲಕ್ಷಾಂತರ ರೂಪಾಯಿ ಸುರಿದು ಖರ್ಚು ಮಾಡಿ ಬೆಳೆನ ಬೆಳೆದಿರ್ತಾರೆ. ಗೈಸ್, ಎಷ್ಟು ಹಾನಿ ಆಗುತ್ತೆ ಅಲ್ವಾ. ನಾನು ಬಂದು ರೈಸ್ನ ನೋಡಿ ಅದನ್ನು ನೋಡಿ ಲಿಡ್ನ ಕ್ಲೋಸ್ ಮಾಡಿದೆ. ಗೈಸ್, ನೋಡ್ತಾ ಇದ್ದೀನಿ. ಗೈಸ್, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಹೊಸಬ್ರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ನಾನು ಇದನ್ನು ರಿಕ್ವೆಸ್ಟಾಗಿ ಕೇಳ್ಕೊತಾ ಇದ್ದೀನಿ. ನಾನು ಕೂಡ ಊಟ ಮಾಡಿ ಇವತ್ತು ನನ್ನ ದಿನನ ನಾನಿವತ್ತು ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್.